ನನ್ನ ತಮ್ಮಂದಿರ ಮುಖ ನೋಡದೆ ಇದ್ದವನಲ್ಲ ನಾನು. ಆದರೀಗ ಅವರ ಮುಖ ನೋಡುವ ಭಾಗ್ಯವನ್ನು ನನ್ನಿಂದ ಕಿತ್ತುಕೊಂಡೆಯಲ್ಲಪ್ಪ. ಪರಮೇಶ್ವರ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇನ್ನು ಬಾಳಿ ಬದುಕಬೇಕಾದ ನನ್ನ ತಮ್ಮಂದಿರಿಗೆ ಯಾವ ಕಷ್ಟವನ್ನು ಕೊಡಬೇಡಪ್ಪ ದೇವ. ಕೊಲೆ ಸುಲಿಗೆ ಕಳ್ಳತನ ಮಾಡಿದವರಿಗೆ ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿರುವ ನಮ್ಮಂತವರಿಗೆ ಶಿಕ್ಷೆ ಕೊಡುತ್ತಿರುವಿಯಲ್ಲ. ಇದು ಯಾವ ಕಟುಕರು ಮಾಡುವ ಕುತಂತ್ರವನ್ನು ಕಂಡು ನೀನು ಸುಮ್ಮನಿದ್ದರೆ ನಿನ್ನ ಭಕ್ತರಿಗೆ ಒಳಿಗಾಲವಿಲ್ಲ. ನೀನೊಮ್ಮೆ ಈ ಕಂದನಿಗೆ ಆಶೀರ್ವಾದ ಮಾಡಿ ಕಟುಕರ ವಿರುದ್ಧ ಸಣ್ಣ ಹೊಡೆದು ಅನಿಲ್ ರಾಜ್ ಮತ್ತವರ ತಮ್ಮ ಸುನಿಲ್ ರಾಜನಿಗೆ ನ್ಯಾಯದ ನೀರು ಕುಡಿಸಿ ಅವರಿಬ್ಬರ ರುಂಡಗಳನ್ನು ಚೆಂಡಾಡಿ ಧರ್ಮಕ್ಕೆ ಅಂತ್ಯ ಹಾಡಿ ಧರ್ಮದ ಜ್ಯೋತಿಯನ್ನು ನಾನು ಬೆಳಗಿಸುತ್ತೇನೆ. ಜೈಲಿನಲ್ಲಿದ್ದುಕೊಂಡು ಇಷ್ಟೊಂದು ಮಾತನಾಡುತ್ತಿದ್ದಾನಲ್ಲ ಎಂದು ನಗುತ್ತಿರುವೆಯನಪ್ಪ ದೇವ. ನಗುತ್ತೇನೆ. ನಿನ್ನ ಲೀಲೆಯನ್ನು ಬಲ್ಲವರ್ಯಾರು ಕಾದು ನೋಡುತ್ತೇನೆ ದೇವ. ಮುಂದೇನಾಗುವುದೆಂದು ಕಾದು ನೋಡುತ್ತೇನೆ. कमल के बिना तालाब सोना है, आम के पेड़ के बिना भाग सोना है, सूरज के बिना आकाश सोना है, सूरज के बिना आकाश सोना है, खुशी के बिना सारा दुनिया सोना है। अर्थवागलिल्वा? कमल के बिना तालाब सोना है, ಕಮಲವಿಲ್ಲದ ಸರೋವರ ಶೂನ್ಯ, ಮಾವಿನ ಮರಗಳಿಲ್ಲದ ತೋಟವು ಶೂನ್ಯ, ಹಾಗೆ ಆ ಸೂರ್ಯನಿಲ್ಲದೆ ಇರುವ ಆಕಾಶವು ಶೂನ್ಯ. ಹೇಗೆ ಆ ಸೂರ್ಯನಿಲ್ಲದ ಆಕಾಶವು ಶೂನ್ಯವು, ಹಾಗೆ ಉತ್ಸಾಹವಿಲ್ಲದಿರುವಂತ ಜೀವನವೇ ಶೂನ್ಯ. ಅಂದರೆ
ಮನುಷ್ಯ ಜನ್ಮ ಹುಟ್ಟೋದೇ ದುರ್ಲಭ. ಹುಟ್ಟಿ ಬಂದು ಬಿಟ್ಟಿದ್ದೇವೆ, ಎಲ್ಲವನ್ನ ಅನುಭವಿಸಲೇಬೇಕು. ದ್ವಾಪರ ಯುಗದಲ್ಲಿ ಕೌರವ ಪಾಂಡವರ ಕುರುಕ್ಷೇತ್ರ ಯುದ್ಧಕ್ಕೆ ಪೂಟ ದೊಡ್ಡ ಶಕನಿಯಂತೆ ಈ ಕಲಿಯುಗದ ಬಡಾಧಿಕಾರಿ ಭೀಮನ ಕುಟುಂಬ ಕ್ಷೇತ್ರದಲ್ಲಿ ಈ ವಿಲನ್ನ ಪರಿಸರದ ತೋರಿಸುವ ತಂತ್ರವೇನಿದೆ? ಇನ್ನೇನು ಬಡಾಧಿಕಾರಿ ಭೀಮನ ಚಿತ್ತ ಸಚನೆಯಾಗಿ ಕೆಲಸ ಬಿಡಿದು ತಾಳಿಡುವಂತ ಆಮವಿರಾಸಗಿತ್ತಿ ಮನ ಭಕ್ತ ಮರಗಳ ಪ್ರಾರಂಭವಾಗುವುದು ಮೋಹಿನಿಯ ಮಾರಾಟ. ಅಪಹಾಸ್ಯದ ನಗೆ ಪಾಠ. ಈ ಸೋನುರಾಜ್ ಹಚ್ಚಿದ ಕಿಚ್ಚು ಹಚ್ಚಿಗೇಳುವ ಜ್ವಾಲ. ನಾನು ಕಲಿಯುಗದ ಕುಬೇರ, ಕಳ್ಳ ಸಾಗಾಣಿಕೆಯ ಸರದಾರ. ಇಲ್ಲಿ ನನ್ನ ಆಳ್ವಿಕೆಯನ್ನು ತಡೆಯಲು ಯಾರು ನೋಡ್ತಾಗ್ತಿರಲಿಲ್ಲ. ಏಕೆಂದರೆ ಸೋಲು ನನ್ನ ಹತ್ತಿರ ಬರಲಾರದು. ಏಕೆಂದರೆ ಆ ಬ್ರಹ್ಮ ನನ್ನ ಹಣೆ ಬರಹದಲ್ಲಿ ಬರೆದಿರುವ ಬ್ರಹ್ಮ ಲಿಖಿತವನ್ನ ತಿತ್ತಿ ಬರೆದು ಕಂಡಿರುವ ಸಂತ ಸಂತ ಭಕ್ತೋತ್ಸವ ಮಾಡಿ ಸಂತ. ಯಾರು ತಿರಿ ತೆಗೆಯುವ ಕೇಳ್ರಿ ಸಾವುಕಾರ್ರಿ. ಪರೇ ಮಾಡ ಇವತ್ತು ಗಂಟಾಗಿ ನೋಡಿದನು. ಇವತ್ತ್ಯಾಕ್ರಿ ಇವತ್ತ್ಯಾಕ ಮತ್ಯಾವಲ್ರಿ? ನನ್ನ ತಾಯಿ ಯಾವಾಗ ಜನ್ಮ ಕೊಟ್ಟು ಅವತ್ತೇ ನಾನು ಗಂಟಾಗಿ ಹೋಗಿದ್ದೀನಿ. ಲೇ ಸಂತ, ಕೈಯಲ್ಲಿ ಲಾಂಗಿಡಿದ ಮಾತ್ರಕ್ಕೆ ಮಾರೆ ಹೌದು, ಯಾಕೋ ಕೈಯಲ್ಲಿ ಲಾಂಗ್ ಹಿಡಿದುಕೊಂಡು ಬಂದಿರಲಿ ಅಲ್ಲ? ನಿನ್ನಂತ ದುಷ್ಟರ ರುಂಡವನ್ನು ಚೆಂಡಾಡಲು ಎರೆಸಿಗೋ ಮಗನಿಂದ ಮನೆಯಲ್ಲಿ ಕೈಯಲ್ಲಿ ಕಣ್ಣು ಕೊಟ್ಟ ಕಡಿಯುವುದನ್ನು ಬಿಟ್ಟು ಲಾಂಗ್ ಹಿಡಿದು ನಮಗೆ ಭಕ್ತರ ಸಾಧನ ಬಂದಿರುವ ಭಕ್ತನ ಮಗನೇ ಇಲ್ಲ ಮಗನೇ, ನಿನ್ನನ್ನು ಹೀಗೆ ಬಿಟ್ರಿ ಇವತ್ತು ಲಾಂಗ್ ಹಿಡಿದ ಹಾಗೆ ಮುಂದೊಂದು ದಿನ ನನ್ನನ್ನು ಗೊಂಡಿದ್ದು ಕಾಲವನ್ನು ಹೇಳ್ತಿರುವುದಿಲ್ಲ ನೀನು. ಅದಕ್ಕೆ ನಿನ್ನನ್ನ ಈಗ ಮತ್ತಿಂದ ಶಾಂತ, ಕೈಯಲ್ಲಿ ಲಾಂಗ್ ಹಿಡಿದ ಮಾತ್ರಕ್ಕೆ ಕೊಲ್ಲುವ ಧೈರ್ಯ ಬರ್ತದೆ ಅಂತ ತಿಳಿದುಕೊಂಡಿರಿ ಆಮೇಲೆ ಸಿನಿಮಾ ನೋಡಿದ ಗುಂಗಿನಾಗ ನಮ್ಗೆ ಯಾಡ್ರಿಕ್ಕಿರ ಶಿವಕುಮಾರ್ ಒಂದು ಈ ಜೋಗಿ ಪಿಕ್ಚರ್ ನೋಡಕ್ ಹೋಗಿದ್ರಿ. ಹಂಗಾಗಿ ಆ ಗುಂಗಿನಾಗ ಇಂತ ಅನಾಹುತ ಮಾಡ್ಬಿಟ್ರಿ. ಕ್ಷಮಿಸ್ಬಿಡ್ರಿ ಅಪ್ಪ, ಕ್ಷಮಿಸ್ಬಿಡ್ರಿ. ಎಲ್ಲ ಮಗನೇ, ಕೈಯಲ್ಲಿ ಲಾಂಗ್ ಹಿಡಿದ ಮಾತ್ರಕ್ಕೆ ಕೊಲ್ಲುವ ಧೈರ್ಯ ಬರ್ತೀರಿ ಅಂತ ತಿಳಿದುಕೊಂಡಿರಿ ಮಗನೇ.
ಸಾವುಕಾರ ಲಾಂಗ್ ಹಿಡಿಯೋದಕ್ಕೂ ಗೆಲ್ಲು ಬೇಕು ಮಗನೇ, ಗೆಲ್ಲು. ಹೌದ್ರಿ ಹೌದ್ರಿ ಅದನ್ನ ನಾನು ನೋಡಿ ಕಲ್ತ್ಕೋ ಮಗನೇ. ಆಯ್ತ್ರಿ ಅಪ್ಪ ಆಯ್ತು ನಡಿ, ಇನ್ನೊಂದ್ಸರಿ ಈಗ ಮಾಡ್ಬೇಡ, ನಡಿ ಒಳಗೆ. ಆಯ್ತು ಅದು ಕೊಡ್ರಿ ಮೊದ್ಲ ಕ್ಯಾಕ್ ಮಂದಿ ನೀವು ಯಾಕೆ ಹಲೋ ಸೋನಿ, ಹಾಯ್ ಮುತ್ತು, ಹೇಗೆ ಬರುವುದು ತಡವಾಯಿತು? ಸ್ವಲ್ಪ ಸ್ಟೇಷನ್ನಲ್ಲಿ ಕೆಲಸವಿತ್ತು, ಅದಕ್ಕೆ ಬರುವುದು ತಡವಾಯಿತು. ಅಂದಾಗೆ ಹೇಳಿ ಕಳಿಸಿದ ವಿಷಯವೇನು? ಹಾ ಮುತ್ತು, ಕರಡಿ ಬೆಟ್ಟದಲ್ಲಿರುವ ಗಾಂಧದ ಮರಗಳನ್ನು ಹಾಗೂ ಬೆಲೆ ಬಾಳುವ ಮರದ ಮುಟ್ಟುಗಳನ್ನು ಒಂದು ರಾತ್ರಿ ಕತ್ತರಿಸಿ ಸಾಗಿಸಬೇಕೆಂದರೆ ಅದಕ್ಕೆ ನಿನ್ನ ಸಹಾಯ ಕೇಳಲು ಹೇಳಿ ಕಳಿಸಿದೆ. ಕತ್ತರಿಸಿ ಸಾಗಿಸಲು ನನ್ನ ಸಹಕಾರವಿದೆ ಸುನಿಲ್ ರಾಜ್, ಆದರೆ ಅದರಲ್ಲಿ ನನ್ನ ಪಾಲೆಷ್ಟೆಂದು ತಿಳಿಯಲಿಲ್ಲ. ಪಾಲಿನ ಬಗ್ಗೆ ಯೋಚಿಸಬೇಡ ಮುತ್ತರಾಜ್, ಏಕೆಂದರೆ ನನ್ನ ಜೊತೆಗಿದ್ದವರಿಗೆ ಹಂಚಿ ತಿನ್ನುವುದೇ ನನ್ನ ಪಾಲಿಸಿ. ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ, ಆದರೆ ಎಂಬ ಅಪಸ್ವರದ ಮಾತಕ್ಕೆ ಮುತ್ತರಾಜ್. ಬೆಂಗಳೂರಿನಲ್ಲಿ ಒಂದು ಕೋಟೆಗೆ ಒಂದು ಬಂಗ್ಲೆಯನ್ನು ಕೊಂಡುಕೊಂಡಿರುವೆ, ಯಾ ಅದಕ್ಕಾಗಿ ನೀನು ಅರ್ಥವಾಯ್ತು ಬಿಡ ಮುತ್ತು. ಈ ವ್ಯವಹಾರದಲ್ಲಿ ಬಂದಂತ ಲಾಭದಲ್ಲೂ ನಿನಗೂ ಅರ್ಧ ಫಲ ಕೊಡುತ್ತೇನೆ, ಸಂತೋಷ ತಾನೆ? ತುಂಬಾ ಸಂತೋಷ ಸುನೀಲ್. ನಿನ್ನಂತ ಸ್ನೇಹಿತನ ಗೆಳೆತನದಿಂದ ನಾನು ಹಣ ಮಾಡೋ ಮಾರ್ಗ ಕಂಡುಕೊಂಡೆ. ಇರಲಿ ಬಿಡು ಮುತ್ತು, ಈಗ ಮಾಲನ್ನು ಸಾಗಿಸುವುದರ ಬಗ್ಗೆ ಮಾತನಾಡೋಣ. ಹಾ, ನಾನು ಇಂದು ರಾತ್ರಿ ಎಷ್ಟು ಗಂಟೆಗೆ ಇಲ್ಲಿಂದ ಬಿಡಲಿ? ಸುಮಾರು 12 ಗಂಟೆಗೆ ಇಲ್ಲಿಂದ ಹೊರಡು. ಹಾ, ಅರ್ಧ ಗಂಟೆ ಒಮ್ಮೆ ನನಗೆ ಫೋನ್ ಮಾಡು. ಓಕೆ. ಯಾವ ದಾರಿಯಲ್ಲಿ ಬರಬೇಕು, ಹೇಗೆ ಬರಬೇಕೆಂದು ನಾನು ತಿಳಿಸುತ್ತೇನೆ. ದಾರಿಯಲ್ಲಿ ಯಾರಿಂದಲೂ ಏನು ತೊಂದರೆ ಆಗುವುದಿಲ್ಲ ತಾನೆ? ತೊಂದರೆ ಈ ಮುತ್ತುರಾಜಯವರಿಗೆ ಆಪತ್ತು. ಈ ಮುತ್ತುರಾಜು ಮಾತು ಕೊಟ್ಟರೆ ಮುಗಿದು ಹೋಯಿತು. ಹಿಡಿದ ಕೆಲಸ ಸಂಪೂರ್ಣವಾಗುವ ತನಕ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡುತ್ತೇನೆ. ಅಷ್ಟು ಮಾಡು ಮುತ್ತರಾಜ್, ಇನ್ನು ಸ್ವಲ್ಪ ದಿನದಲ್ಲಿಯೇ ಈ ದೇಶದ ಸಂಪತ್ತೆಲ್ಲವನ್ನು ಕೊಳ್ಳೆ ಹೊಡೆದು ನಾವು ದೊರೆಗಳನ್ನು ನಡೆಯೋಣ. ಹಾ, ನಡಿ, ನಮ್ಮ ಆಳುಗಳಿಗೆ ಕೆಲಸ ಮಾಡಲು ಅಡ್ರೆಸ್ ಕೊಟ್ಟು ಬರೋಣ. ನಡೆಯುವ ಸುನೀಲ್. ಇದೇ ನಮ್ಮ ಅರಮನೆ, ಹೇಗಿದೆ? ತುಂಬಾ ಚೆನ್ನಾಗಿದೆ. ಅಂದಹಾಗೆ ನನ್ನನ್ನೇ ಇಲ್ಲಿ ಕರ್ಕೊಂಡು ಬಂದ ವಿಷಯ ಏನಂತ ಕೇಳಬಹುದಾ? ನಿನ್ನ ಅಕ್ಕ ರೇಖಾಳ ಸಾವಿನ ಬಗ್ಗೆ ನಿನಗೇನು ಅನಿಸುತ್ತದೆ? ನನ್ನ ಅಕ್ಕ ರೇಖಾಳ ಸಾವು ಕೊಲೆಯಾಗಿರಬಹುದು ಎಂಬ ಅನುಮಾನವಿದೆ. ಹೋಗ್ಲಿ ಬಿಡಿ, ಆದ್ರೆ ವಿಚಾರ ಈಗೇಕೆ? ಹಾಗೆಂದರೆ ಹೇಗೆ ರೂಪ? ನಿನ್ನ ಒಡಹುಟ್ಟಿದ ಅಕ್ಕನ ಸಾವನ್ನು ನೀನು ಹಗುರವಾಗಿ ತೆಗೆದುಕೊಳ್ಳಬೇಡ. ಆ ಸಾವಿನ ಬಗ್ಗೆ ವಿಚಾರ ಮಾಡು. ವಿಚಾರ ಮಾಡೋದ್ರಲ್ಲಿ ಏನು ಬಂತು? ಎಷ್ಟು ವಿಚಾರ ಮಾಡಿದ್ರು ಚಿಂತಿಸಿ ಫಲವಿಲ್ಲ. ಅದಕ್ಕಾಗಿ ನಾನು ಯಾಕೆ ವಿಚಾರ ಮಾಡ್ಬೇಕು? ನಿನ್ನ ಅಕ್ಕ ಮರಳಿ ಬರುವುದಿಲ್ಲ ನಿಜ ರೂಪ. ಆದರೆ ನಿನ್ನ ಅಕ್ಕನ ಸಾವನ್ನು ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಿನ್ನ ಅಕ್ಕನನ್ನು ಕೊಂದವರನ್ನು ನೀನು ಬೇಟೆಯಾಡಲೇಬೇಕು. ಹಾ, ನಿಮ್ಮಂತವರ ಸಹಾಯ ನನಗಿದ್ರೆ ಖಂಡಿತವಾಗ್ಲೂ ಎಂಥ ಭೇಟಿಯಾದ್ರೂ ಕೂಡ ಆಡಬಲ್ಲೆ. ಸಹಾಯ ಮಾಡ್ತೀರಾ ನೀವು ನನಗೆ? ಶಬಾಷ್ ಶಬಾಷ್ ರೂಪ. ನಾವು ಹೇಳಿದಂತೆ ನೀನು ಕೇಳಿದರೆ ಸಾಕು. ಖಂಡಿತವಾಗ್ಲೂ ಕೇಳ್ತೀನಿ. ಅಂದ ಹಾಗೆ ನನ್ನ ಅಕ್ಕನನ್ನ ಕೊಂದವ್ರು ಯಾರು? ಬೇರೆ ಯಾರು ಅಲ್ಲ ರೂಪ, ನಿನ್ನ ಮಾವ ಭೀಮಣ್ಣನೇ ಕಾರಣ. ನಿಮ್ಮ ಮನೆಯಲ್ಲಿರುವ ಅನ್ನದ ಗಡಿಗೆ ಕಾವೇರಿ ಮೇಲಿನ ಮೋಹವೇ ನಿನ್ನಕ್ಕನನ್ನು ಕೊಲ್ಲಲು ಭೀಮಣ್ಣನಿಗೆ ಪ್ರೇರಣೆ. ಇದ್ರೂ ಇರಬಹುದು. ಆ ತಾಟಗಿತ್ತಿಯ ಮೇಲಿನ ಆಸೆಗಾಗಿ ನನ್ನ ಅಕ್ಕನನ್ನ ಕಿರಾತಕ ಅವರು. ಅವರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನೀವ್ ಹೇಳಿ, ನಿಮಗೆ ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ. ಅದೇನ್ ಮಾಡ್ಬೇಕು ಹೇಳಿ. ಅವರಿಗೊಂದು ಗತಿ ಕಾಣಿಸಲೇಬೇಕು. ಅವನಿಗಷ್ಟೇ ಅಲ್ಲ ರೂಪ, ಅವನ ವಂಶಸ್ಥರನ್ನು ಜಾಲಾಡಬೇಕು. ಆವಾಗ ನಿನ್ನ ಅಕ್ಕನ ಆತ್ಮಕ್ಕೆ ಶಾಂತಿ. ನೋಡಿಕೊಳ್ಳಿ, ನನಗೆ ರಾಮ ಬೇಕು. ಅವರನ್ನು ಬಿಟ್ಟು ಉಳುಕಿದವ್ರಿಗೆ ಏನು ಬೇಕಾದ್ರೂ ಮಾಡು. ಎಷ್ಟೇ ಹಿಂಸೆ ಕೊಡು, ಚಿಕ್ಕ ಹಿಂಸೆ ಕೊಡು, ನಾನು ಬೇಡ ಅನ್ನೋದಿಲ್ಲ. ಆದ್ರೆ ರಾಮನಿಗೆ ಮಾತ್ರ ಏನ್ ಮಾಡ್ಬಾರ್ದು. ಖಂಡಿತವಾಗ್ಲೂ ನನ್ನ ಸಹಾಯ ನಿನಗೆ ಇದ್ದೇ ಇರುತ್ತೆ. ಆಗಲಿ ರೂಪ, ನಿನ್ನ ರಾಮನನ್ನು ಬಿಟ್ಟು ಬಿಡುತ್ತೇನೆ. ರೂಪ, ನಿನ್ನೊಂದು ಮಾತು ಕೇಳಲೆ? ಅದ್ಯಾವ ನಿಮ್ಮ ಮಾತು ಕೇಳ್ಕೊಡಲ್ಲ? ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೇನೆ. ಸ್ವಲ್ಪ ಹೊತ್ತು ನನ್ನ ಮನ ತಣಿಸಲು ಹಾಡಿ ನರ್ತಿಸುತ್ತೀಯಾ?
ಖಂಡಿತವಾಗ್ಲೂ ಸತ್ತು ಹೋದ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡ್ಲಿಕ್ಕೆ ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಮನಸ್ಸಿನ ಆಸೆನ ನಾನು ಪೂರೈಸ್ತಾ ಇರ್ತೀನಿ ಖಂಡಿತವಾಗ್ಲೂ.
ನಿನಗೆ ಹಣ ಬೇಕೇನು? ಅದರ ಅವಶ್ಯಕತೆ ನನಗಿಲ್ಲ. ಬೇಕೆಂದಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಕೇಳಿ ನಾ ಪಡಿತೀನಿ. ದೇವಣ್ಣ ಹಾಗೂ ಆ ಕಾವೇರಿ ಇನ್ನು ಆ ಶಕ್ತಿ ಈ ಮೂವರು ಸೇರಿ ನನ್ನ ಅಕ್ಕನ ಪ್ರಾಣವನ್ನು ತೆಗೆದುಕೊಂಡ್ರಲ್ಲ. ಈ ಮೂವರನ್ನ ನನ್ನ ಕೈಯಲ್ಲಿ ಬುಗುರಿ ಆಡ್ತಾನೆ ಆಡ್ತೆ ಹೋದ್ರೆ ನನ್ನ ಹೆಸರು ರೇಖಾಳ ತಂಗಿ ರೂಪಾಣಿ ಅಲ್ಲ. ಟೈಮ್ ಆಯ್ತಲ್ಲ ಎಂಬಲ್ಲ. ಬಾಬಾ ರೂಪ, ಈ ಅನಿಲ್ ರಾಜನ ಕಟ್ಟುಕತೆಯನ್ನು ನಂಬಿ ನೆಟ್ಟು ಬರಲಾಗದ ಗುಂಡಿಗೆ ನೀನು ಬಿದ್ದಿರುವೆ. ಭೀಮಾ, ಮುಗಿದ ಮಗನೇ ನಿನ್ನ ಮನೆತನದ ಕತೆ. ನಿನ್ನ ಸೋದರ ಸೊಸೆ ರೂಪವನ್ನು ಮುಂದಿಟ್ಟುಕೊಂಡು ಹಂತ ಹಂತವಾಗಿ ನಿನ್ನ ಮನೆತನಕ್ಕೆ ಸುಡುಗಾಡದ ದಾರಿ ತೋರಿಸುತ್ತೇನೆ. ಈ ಅನಿಲ್ ರಾಜನ ಅಟ್ಟಹಾಸಕ್ಕೆ ನಡೆಯಬೇಕು ಸುತ್ತ 25 ಹಳ್ಳಿ ಜನ. ಭೀಮಾ, ಎದುರಾಳಿಯ ಸಾವನ್ನು ನೋಡಲು ನನಗೆ ಹಬ್ಬದ ಊಟವಿದ್ದಂತೆ. ಕಾದು ನೋಡು ಮಗನೇ, ಈ ಕಲಿಯುಗದ ಕಳನಾಯಕರ ಕಾರಸ್ಥಾನ ಹೇಗಿರುತ್ತದೆ. चांद से होता है, सितारों से नहीं, मगर मोहब्बत एक से होता है, हजारों से नहीं. ಹುಡುಗಿಯರು ಬಾಳೆ ಹಾಕ್ತಾರ. ಎದಕ್ಕಂತೀರಿ? ಗಾಡಿ ಹತ್ತಾಕ ಒಂದು ದೂಸ ರಜೆ ಮಾಡಿ ಸಾಕು ನೋಡ್ರಿ. ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಫೋನ್ ಹಾಕ್ತಾರ. ಯಾಕ ನಿಮ್ ಡ್ರೈವರ್ ಮಾಮ ಗಾಡಿ ರಜೆ ಮಾಡಿ ಅಂತ. ಹೋಗ್ಲಿ ಬಿಡ್ರಿ, ನಾ ರಜೆ ಮಾಡಿ ಬಂದದ್ದು ಎದಕ್ಕ ಅಂತಂದ್ರ ಹೋಟೆಲ್ ಹತ್ತಿ ಜೋಡಿ ಪ್ರೀತಿ ಮಾಡಕ ಬೇಜಾರ್ ಮಾಡ್ಕೋಬೇಡ. ಅವನು ಮುಂದ್ ಮಾಡಾದವ ಅದ ಮದುವೆ ಆಗ್ಬೇಕು. ವರ್ಷಕ್ಕೆ 3-4 ಮಕ್ಳು ಅಡಿಬೇಕು. ಎಷ್ಟು ಅಡಿಬೇಕಂತ? 3-4. ಯಾಕ ಒಂದು ಡಜನ್ ಹೊಡೆದ್ರೆ ಹೆಂಗಿರುತ್ತೆ? ಹೌದಂತೆ, ಅದು ನೀ ಹೇಳಿ. ಅದು ಬಹಳ ಚಲೋ ನೋಡಂತೆ. ಅಲ್ಲ ಯಾಕಂದ್ರ ವರ್ಷಕ್ಕಂದೆಟ್ಟು 1 ವರ್ಷ ಕಾಯ್ಕಂತ ಒಮ್ಮಟ್ಟಿಗೆ 12 ಮಕ್ಳು ಹಾಡ್ತಾ ಹಾಡ್ದ ಆಪರೇಷನ್ ಮಾಡಿ ಆ ಕೆರೆಗೆ ಹೋಗ್ಬಿಟ್ಟು ಈ ಕೆರೆಗೆ ಹೋಗ್ಬಿಟ್ಟು ಎಲ್ಲಿ ಅವರು ಡ್ರೈವರ್ ಮಾಡಿದ್ರು ಮಕ್ಕಳ ಡಜನ್ ಮಕ್ಳು ಅಡಿಬೇಕಂತ. ಡಜನ್ ಮಕ್ಳು ಈಗಿನವ ನೋಡ್ಕೊಂಡ್ರೆ ಸಾಕಾಗಿತ್ತಿದ್ರೆ ಅಣ್ಣ ಎತ್ತು ಇದಕ್ಕೆ ಡಜನ್ ಮಕ್ಳು ಬೇಕಂತ. ಸರ್ಕಾರದವ್ರು ಏನ್ ಹೇಳೋದು ಕೇಳಿಲ್ಲ. ಒಂದೇ ಸಾಕು ಆಪರೇಷನ್ ಮಾಡಿಸ್ಕೊಳ್ರಿ ಅಂತೇಳಿ ಸಾರಿ ಹೇಳಕತ್ತಾರ. ಕೇಳಿಲ್ಲ ನೀನು? ಗೊತ್ತಾರತ್ತೆ
ಜರ ಕೋಳಿ ಜರ ಕಾಮಿ ಜರ ಆಮೇಲೆ 2020 ಕೊರೋನಾ ಬಂದ್ಬಿಡ್ತಲ್ಲ, ದೊಡ್ಡ ರೋಗ ಬಂದ್ಬಿಡ್ತು. ಎಂತ ಹಾಸಿಗೆಲ್ಲ ಸಹಿತ ಲಾಕ್ಡೌನ್ ಆಗ್ಬಿಟ್ಟು ಹೋಗ ಎಂತ ಅಲ್ಲಿದ್ದಾರ ದವಾಖಾನೆ ಅಲ್ಲೇ ಸಾತ್ರ ಇಲ್ಲೇ ಸಾತ್ರ ಏನ್ ಹೆಂಡತಿ ಮಾತು ಇಲ್ಲ ಗಂಡ ಮಾತಾನು ಇಲ್ಲ. ಅದಕ್ಕ ಹಿರಿಯರು ಶಾಸ್ತ್ರ ಮಾಡ್ಯಾರ, ಏನಂತ ನೀರ್ ತಗೋಬೇಕಾರ 4 ಕೊಡ ಜಾಸ್ತಿ ನೀರ್ ತಗೋಬೇಕಂತ ಹಡಿಯಬೇಕಾರ 4 ಮಕ್ಕಳು ಜಾಸ್ತಿ. ಹೌದಾ? ಅದಕ್ಕೆ ನಾವ್ ಏನ್ ಮಾಡಕತ್ತಿ ಗಂಡ್ಸ್ರ ಏನ್ ಮಾಡಕತ್ತೀರಿ ಗಂಡಸರು? ಉಡ್ಸೋಬೇಕಾರ ಒಂದ್ 8 ಜಾಸ್ತಿ ಉಡ್ಸಿ ಮಾಡ್ಕೊತ ಹೆಂಗಾರ ಹಾಕಿ ಅದ್ರಾಗ ಜೇಳು ಹೋಗ್ರಿ ಕಟ್ಕ ಬೆಳಿತಾವ. ಅಲ್ಲ ಸಂಜೆ ಬಂದ ತಕ್ಷಣ ಹೇಳಿದ್ರೆ ಎಲ್ಲ ಊರಾಗಿನ ಮಕ್ಳು ಹಿಂಗೆಲ್ಲ ಅಂತ ಮುಟ್ಟಿಸಿ ಹಿಂಗಾಗಿದ್ದೀವಿ ನೋಡ್ರಿ. ಯಾಕ ಮುಚ್ಚ ಬಿಟ್ಟು ಇನ್ನೊಂದು ಊರನ್ನ ಕಟ್ಟಂಗದಿ ನೀನು. ಅಲ್ಲ ದೇಶದ ಜನಸಂಖ್ಯೆ ಜಾಸ್ತಿ ಐತಿ ಅಂತೇಳಿ ಎಲ್ಲಾರು ಹೊಯ್ಕೊಳಕತ್ತಾರ, ತುಂಬಾ ತುಡುಕ್ತಾ ಐತಿ ಬ್ಯಾಡಪ್ಪ ಮಕ್ಳು ಅಂತೇಳಿ ಸರ್ಕಾರದವ್ರು ಒದರಾಕತ್ತಾರ. ನೀನ್ ನೋಡಿದ್ರೆ ಬಾಳ ಬಿಸಿ ಇದ್ದು ಬಿಡಪ್ಪ, ಮಕ್ಳು ಉಡ್ಸಾಕ ಗಂಡಸ್ರು ನೀವು. ಬಾಳ ಮಕ್ಳಾದ್ರ ಮುಂದ್ ಮುಪ್ಪಿನ ಕಾಲದಾಗ ಮಕ್ಳು ಉತ್ರ ನೋಡ್ತಾರಂತ. ಯಾಕ ಒಬ್ಬರಿದ್ರು ನೋಡಂಗಿಲ್ಲ ನಾ ಹೇಳ್ತಂತೆ ಡೌಟ್ ಯಾರಂತೆ ಡೌಟ್ ಯಾಕಂದ್ರೆ ಮದುವೆ ಆದ ಮುಗದ ಹೋತ ಕತಿ ಅಲ್ಲ ಗಂಡನ ಕಿವಿ ಊಟಕ್ ಹತ್ತಾಳ ಹೆಂಡ್ತಿ ನಿಮ್ಮ ಅವ್ವ ನೆಟ್ಟು ಬಾಲ್ಯ ಮಾಡಿ ಇಲ್ಲ ಅಂತಾಳ, ರೊಟ್ಟಿ ಸುಟ್ಟಲ್ಲ ಅಂತಾಳ, ಹೆಂಡಿ ನೆಟ್ ಕರ್ದಲ್ಲ ಅಂತಾಳ, ನಿಮ್ಮ ಅಪ್ಪ 4 ಗಂಟೆಗೆ ಎದ್ದು ಸಗಣಿ ಕಸ ಉಳಿಸ್ತಾನ, ಬೆಳಗ ಮುಂಜಾನಿಂದ ನಿಂತೆ ಬಾದ ಕಾಯಿ ನಿಂತೆ ಅಂತ. ಆಮೇಲೆ ಆಗ್ರು ಪಾರಪ್ಪ ಫೋನ್ ಮಚ್ಕೊಂಡು ತಗೊಂಡು ಹೋಗ್ಬಿಡ್ತಾಳ. ನಾನು ಬಾಡಿಗೆ ಮನೆ ಆಗಿದ್ರ ನಾ ಬರ್ತಾನೆ, ಬಾಡಿಗೆ ಮನೆ ಮಾಡು ನಾ ಬರ್ತಾನೆ ಅಂತ. ಅವ ಬಾಬಿ ಏನು ಹೆಂಡತಿ ಮಕ್ಕ ನೋಡ್ಬೇಕ, ಗಂಡನ ಮಕ್ಕ ನೋಡ್ಬೇಕ, ತಂದಿ ಮಕ್ಕ ನೋಡ್ಬೇಕ, ಅಂಟನ ಮಕ್ಕ ನೋಡ್ಬೇಕ. ಅದಕ್ಕ ಬಾಡಿಗೆ ಮನೆ ಹುಡುಗಿ ಅಂತ ಬರ್ತಾನ. ನಮ್ಮ ಪಿಪ್ಪಜ್ಜರ ಮನೆ ಬಾಡಿಗೆ ಮನೆ ಇಲ್ಲೇ ಐತಿ. ಅವನೇ ಅಂತ 2,000 ರೂಪಾಯಿ ಒಂದ್ ತಿಂಗಳಿಗೆ ಸುತ್ತು ಒಳಗೈತೆ ಅವನಿ ಒಳಗ. ಅವನ್ ಕಳ್ಬೇಕ ಉಣ್ಣ ಟೈಮ್ನಾಗ ಕರೆಂಟ್ ಕಳ್ತಾನ ಮರ ಅಂತ ಮಾರಿ ನಮ್ಮ ತಾಲೂಕಿನಾಗ ಒಬ್ಬ ನೋಡ್ತಾನ ನೀರಪ್ಪನ. ಅದಕ್ಕ ಹೆಂಡತಿ ಮಾತು ಕೇಳಿ ತಾಯಿ ತಂದಿ ಕೂಡಬಿಟ್ಟು ಬಾಡಿಗೆ ಮನೆ ಜೀವನ ಮಾಡ್ತಾರ ಮಕ್ಕಳು. ಅವರೇ ಜಾಸ್ತಿ ಆಗ್ಬಿಟ್ಟಾರ ಜಾಸ್ತಿಯಾಗ. ಹೌದೋಳ, ನೀನ್ ಹೇಳೋದು ನಿನ್ನ ಮಾತೇನು ಖರೆ ಐತಿ. ಹಿಂದಿನ ಕಾಲದಾಗ ತಂದೆ ತಾಯಿ ದೇವ್ರ ಸಮಾನ ಅಂತಿದ್ರು, ಆದ್ರೆ ಈಗಿನ ಕಾಲದಾಗ ತಂದೆ ತಾಯಿಗಳು ಹೆಂಗಾಗ್ಯಾರ ಗೊತ್ತೇನೋ, ಭಿಕ್ಷುಗಳಿಗಿಂತ ಕಡೆಯಾಗಿ ನೋಡ್ಯ. ಒಡಗತ್ತೆ ಮತ್ತೊಬ್ಬ ಸುತ್ತಿದ್ದಾಗ ನಾವೇ ಮಾಡ್ಬೇಕು. ಹಾಗೇಂದ್ರೊಳಗ ನಾವೇ ಹೌದಲ್ಲ, ಹತ್ತಿದ್ದಲ್ಲ ಅರ್ಜಿದ್ದಲ್ಲ ನಮಗೆ ಇವತ್ತಿನ ನೋಡ್ಲಾಗ ಏನ್ ಮಾಡಿ ನನ್ನ ನೋಡ್ಲಾಗ ಯಾಕೆ ಅಲ್ಲೇ ನಿಂತ್ಕೊಂಡು ಕೇಳಿದ್ರೆ ಆಗೋದಿಲ್ಲ, ಕೈ ಇಟ್ಕೊಂಡೆ ಕೇಳ್ಬೇಕ ಬಿಡಕ್ಕ ಸಮಾಧಾನ ಮಾಡಿದ್ಯ ಇದಕ್ಕಾಗೋದಿಲ್ಲ. ಹಂಗ ಆಗಿತ್ತು ಪಾಪ ಬಿಸಿ ರಕ್ತ. ನಾನೆಲ್ಲ ಅರ್ಧ ರಕ್ತ ಸುಟ್ಟೈತೆ ಅಂತ ಮಾಡಿದ್ವಿ, ಇಲ್ಲಪ್ಪೋ ಎಲ್ಲ ಅಲ್ಲೇ ಬಿಸಿ ಬಿಸಿನೇ ಐತಿ. ನನ್ನ ಓಟ್ನಾಗ ಕೈ ಬಿಟ್ರೆ ಹೇಳ್ತಾನೆ, ಕೈ ಹಿಡ್ಕೊಂಡು ಹೇಳ್ಬೇಕ. ನನ್ನ ಓಟ್ಲಾಗ ತೂತು ಒಡೆ ಮಾಡಿ ನೋಡ್ಲಾಗ ತೂತು ಹೊಡಿರಂತೆ ನೀ ಮಾಡಿದ ಒಳಗೆ ತಿನ್ಬೇಕಂತ ಬಹಳ ಆಸೆ ಆಗೈತೆ. ನನಗೆ ಬಹಳ ಆಸೆ ಆಗೈತಿ. ಅಯ್ಯೋ ನನ್ನ ರಾಜ, ಒಂದು ಸರಿ ಯಾಕ ಬೇಕಾದ್ರೆ 10 ಸಾರಿ ತಿನ್ನುವಂತೆ. ಆದ್ರ ಮಾಮ ಮಂಜು ಮಾವ ಮಂಜು ಮಾವ ಜಾಸ್ತಿ ನುಲಿಬೇಡ. ನೀನ್ ಹಂಗ ನುಲಿದ್ರೆ ನನಗೆ ಏನೇನೋ ನೆನಪಕ್ಕ. ನೀನು ಗಂಡಸರ ಹೋಗಿಲ್ಲ ಮತ್ತೆ ಗಂಡಸ್ತಿಂತ ನಿಂದ್ರ ಆವಾಗ ಬಿಚ್ಚು ತೋರ್ಸ ನೀವ್ ಇರ್ತಿರ ನೋಡ ಹಂಗಲ್ಲ. ನೀನ್ ಹಂಗೆಲ್ಲ ನೋಡಿದ್ರೆ ನನಗೆ ಏನೇನೋ ನೆನಪಕ್ಕ. ಆಮೇಲೆ ಏನಿಲ್ಲ, ನನಗ ನಿನ್ನ ಗಾಡ್ಯಾಗ ಕುಂದ್ರಬೇಕನ್ನೋದು ಬಹಳ ಮಟ್ಟಿಗೆ ಆಸೆ ಆಗೈತಿ. ಅದಕ್ಕ ಒಂದೇ ಒಂದು ಸಲ ಕುಂದ್ರಿಸ್ಕೊಂಡು ಊರ್ ತುಂಬಾ ಗಾಡಿ ಓಡಿಸ್ತೀಯ. ನೀನು ನನ್ನ ಗಾಡಿ ಕುತ್ಕೊಂಡ್ರ ನನಗ್ ಓಡ್ಸಾಕ ಎಷ್ಟು ಹುಡುಪಾಕತ್ತ ಕುತ್ಕೊಂಡ ಅಂತಂದ್ರ ಹೌದಾ, ದಾರಿ ಎಲ್ಲಿ ಕಾಣ್ತದ ಎಲ್ಲಿ ಹೋದ ಗೊತ್ತಿಲ್ಲ, ಗಾಡಿ ಎಲ್ಲಿ ಗೊತ್ತಿಲ್ಲ. ಆಗ ಸುಮ್ಮನೆ ಹೌದಾ? ಹಂಗಾದ್ರೂ ನೋಡು, ನೀನು ಎಲ್ಲಿ ನಿಲ್ಲಬಾರ್ದು.
ನನ್ನ ಇಳಿಸಬಾರ್ದು. ನಾನು ನಿಲ್ಲಿಸುವಾಗ ತನಕ ನೀನು 150 ಗಾಡಿ ಸ್ಪೀಡ್ ಇಟ್ಕೊಂಡ ಓಡಿಸ್ಬೋದು. ನೀನ್ ಹೇಳಿದ್ರೆ ತಗೊಳ್ಳೋಣ 120 ಸ್ಪೀಡ್ನಾಗ ಗಾಡಿ ಬಿಡ್ತಾನೆ. ನೀನ್ ಏನ ನಾನೇನ ರೆಡಿ ಹಂಗಲ್ಲ ಡ್ರೈವರ್ ಜ್ಞಾನ ಎತ್ತಬಿಟ್ಟು ಏನ್ ಗೊತ್ತು ಹೊಸ್ತಿನ ಕಡೆ ಜ್ಞಾನ ಬಿಟ್ರೆ ಹಂಗಾದ್ರೆ ಮತ್ತಾಗ್ತದ ಡೌಟ್ ನಡಿ. ತಿನ್ನೋ ನೀ ಮಾಡಿದ ಹಾಡಿ ಆಮೇಲೆ ತಿನ್ನೋಣ ನಡಿ. ಆಡಿ ಒಮ್ಮತ್ತೆ ಸಂಸ್ಕೃತಿಗೆ ಕಡಲ್ ಗುಡ್ಡ ಬೆರುಕ ಗುಡ್ಡ ಸುತ್ತರ್ಕ ಬರುವಂತ ಬರ್ಲ ಸ್ಟಾರ್ಟ್ ರತ್ನೆ ಜೋಳ ಬೇಯಿಸ್ಕಿದ್ದಲ್ಲಿ ಹೆಂಗ ಪಾಡ್ ಬದತಿ ಇಟ್ಟು ತಂದು ಅದಕ್ಕೇನೋ ಹಿಟ್ಟು ಅಂತಾನೆ ಸಾಂಗ್ಲಕ ಬೀಸ್ ಕಳ್ಸೋದ ರುಚಿ ಮಾಡಿ ಕಳ್ಸಿ ಅಲ್ಲ ನಿನಗೇನು ಅನ್ಬೇಕು ಅಂತೀನಿ ಬೇಕಾಯ್ತು ಅನ್ನೋದೇ ರತ್ನೆ ನೀನು
ಬೇಕಾದನ್ನ ನಿಮ್ಮಂತ ಹುಡುಗಿಯರು ಇದಿರಲ್ಲ ಇಟ್ಟಿನ ನೆಪನಾರ ಮಾಡಿಕ್ಯಂದ ನಾನ್ ನೆನಪಿಸಿಕೊಳ್ಳ ಅಂತ ನಾನು ಬೀಸ್ ಕಳಿಸಿರೋದು ನಾನು. ಹೌದಾ? ಅಯ್ಯೋ ನನ್ನ ಗಿರಿ, ಏ ಗಿರಿ, ಚೆನ್ನಾಗಿ ದುಡಿಮೆ ಹಾಕಬೇಕು ಅಂತಂದ್ರೆ ನೋಡು, ಚಂದಾಗಿ ಸಣ್ಣ ಕಿತ್ತು ಬೀಸೋದು ಮೋಸ ಕಲಿ. ಆಮೇಲೆ ಗಿರಡಿಗೆ ಬಂದ ಹುಡುಗಿಯರ ಜೊತೆ ಪ್ರೀತಿಯಿಂದ 4 ಮಾತಾಡೋದ್ ಕಲಿ. ಹಂಗಾದ್ರೆ ನೀನು ಅಣ್ಣ ತಮ್ಮ ಮಾವ ಅಂತ ಆಗಕ್ಕೆ ಸಾಧ್ಯ. ಅಲ್ಲೇ ಇರುತ್ತೆ ನನ್ ಗಿರಣಿ ಬರೋದಲ್ಲ, ನನಗೆ ಅಣ್ಣ ಅಂತ ಕರೀಲಿ, ತಮ್ಮ ಅಂತ ಕರೀಲಿ, ಸಣ್ಣವ್ರ ಕಕ್ಕ ದೊಡ್ಡಪ್ಪ ಅಂತ ಕರೀಲಿ. ಆದ್ರ ನೀನ್ ಒಬ್ಬಕ್ಕೆ ಇದೆಯಲ್ಲ ನನಗೆ ಮಾವ ಅಂತ ಕರಿಬೇಕು. ಹಂಗ್ಯಾಕ್ ನೋಡ್ತೀನಿ? ಮಾವ ಅಂತ ಕರಿಬೇಕು ಅಂದ್ರೆ ಹ ನಾನು ನಿನಗೆ ಮಾವ ಅಂತ ಕರಿಬೇಕು. ಹ ಇವಾಗ ಅಲ್ಲೇ ಏನು ಈ ನಮೂನಿ ನನ್ನ ಹತ್ರ ಹುಡುಗಾಟ ಎಲ್ಲ ಇಟ್ಕೊಳಕ್ ಹೋಗಬೇಡ. ಮಾವ ಅಂತ ನಾನು ನಿನಗೆ ಕರಿಬೇಕಾ? ಆಗಲಾರ್ದ ಮಾತು. ಯಾಕಾಗದಲ್ಲ? ಆಗಲ್ಲ ಅದು. ಆಗಂಗಲ್ಲ. ಆಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೇ ಇರುತ್ತೆ. ಹ? ಅಲ್ಲ, ಎಷ್ಟು ಹುಚ್ಚಿನಂಗ ಮಾತಾಡ್ತಿಲ್ಲ, ನನಗೆ ಯಾಕೋ ಅನುಮಾನ ಬರಕೈತಿ. ಎದ್ರ ಅನುಮಾನ? ರಾತ್ರಿ ಕುಡಿದು ತಿಳಿದಿದ್ದೇನು? ಶಾಂತಂ ಪಾಪಂ ಶಾಂತಂ. ಎಲ್ಲವರೆಲ್ಲ ಮತ್ತಾರ ಎಲ್ಲರೂ ಮಕ್ಕಂದಾರಲ್ಲ ಅವ್ರ ಮಕ್ಕಂದಾಗ ನೆನೆಸ್ಬೇಕಂತಾರ. ಹೌದಾ? ಅಲ್ಲೇ ಇರುತ್ತೆ. ನನಗೆ ಸಾರೇ ಅಂದ್ರೆ ಆಗಂಗಿಲ್ಲ. ಹೌದಾ? ಸಾರೇ ವಾಸನೆ ಗೊತ್ತಲ್ಲ ನನಗೆ ಕೋಲ. ನನ್ನ ಸೂರ ಸೀರೆಗಿನ ಸೂರ ಜೋಕ್ ಮಾರ ಹಳೆ ಜೋಕ್ ಮಾರ ವಾಸನೆ ಆಗಂಗಿಲ್ಲ ಅಂತೇಳಿ ಮೂಗ್ ಮುಚ್ಕೊಂಡು ಕುಡಿಯೋದು ನನಗೇನು ಗೊತ್ತಿಲ್ಲ. ನೀ ಬಾಳ ಬೆಂಕಿ ಬಿಡಲೆ. ನಾ ಕುಡಿಯೋದು ಯಾವಾಗ ನೋಡಿದ್ದಿಲ್ಲ ನೀನು? ಅಯ್ಯೋ, ನಾವ್ ಮಾತಾಡ್ಲಾಗಿರಿ. ನೀನು ಏನು ಮಾಡ್ತಿ, ಎಲ್ಲಿ ಕುಡಿತಿ, ಯಾವಾಗ ಕುಡಿತಿ, ಏನು ಮಾತಾಡ್ತಿ ಅಂತ ಎಲ್ಲಾ ನನಗೆ ಚೆನ್ನಾಗ್ ಗೊತ್ತು. ಅಲ್ಲ, ಈಗಿನ ಕಾಲದಾಗ ಆಟ ಆಡೋ ಹುಡುಗರೇ ಕುಡಿತಾರ, ಇನ್ನು ನೀನೇನ್ ಕುಡಿಯೋದ್ ಮಹಾ ಬಿಡ. ಪರಿಸರ ನಮ್ ಬಂದಿಲ್ಲ ಏರತ್ತೆ ಚೋಟದ ಇರ್ತಲ್ಲ ಹುಡ್ರ ಮಾರತ್ತ ಬಂಡಿ ಹೇಳಿದಾಗ ಗಟ 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 ಒಂದ ಉಸಿರಿಗೆ ಕುಡಿತಾರಲ್ಲ ಬ್ರಾಂಡಿನ. ಹೌದು, ನೀ ಹೇಳೋದು ಕರೆನೇನ. ಮತ್ತ ಚುಟ್ಟ ಸೇರ್ತಾರ, ಇನ್ನೆರಡು ಮಿಕ್ಸ್ ಮಾಡಿ ಗುಡ್ಗ ಹಾಕ್ಯಂತಾರ. 30 ವರ್ಷಕ್ಕ ನಾನು ಇಲ್ಲ ನೀನು ಇಲ್ಲ ಅನ್ನಂಗತಿ ಬಟಕಂದ ಮಂಡಿ ಊರಬಹುದು ಅವಲ್ಲ ಅವ್ರ. ನೀನ್ ಹೇಳೋ ಮಾತನ್ನು ಕರೆ ಐತಿ ಬಿಡು, ಹೋಗ್ಲಿ. ಅಯ್ಯಯ್ಯೋ, ಬಾಕಿ ಸಾಲ, ಅಯ್ಯೋ ಸಾಲ ಮಾಡೋ ಚಂದ ಈ ಕಡೆಗೆ ಯಾಕ ಬರಕತ್ತಲ್ಲ. ಅವ್ರಲ್ಲಿ ರತ್ನಿ ನಾನು 5,000 ರೂಪಾಯಿ ಕೊಡ್ಬೇಕು. ಹೆಂಗ ನಾನು ಕೊಡ್ಬೇಕಲ್ಲ, ಏನ್ ಮಾಡೋದು? ರತ್ನಿ ನಾನು ನಿಂತ್ಕಂತೇನೆ, ನೀನೇ ನನ್ ಕಾಪಾಡ್ಬೇಕು ನೋಡು. ಹಂಗಂತೀಯ? ಹಂಗಾದ ನೀನ್ ನನ್ನ ನಿಂತು ನಿನ್ನ ಕಾಪಾಡ್ತೀನಿ, ನನ್ನನ್ನು ಕಾಪಾಡ್ಯಾರ ಯಾರು? ನೋಡಂತ ಮೊದ್ಲ ಕಟ್ಟಿನ. ಹಂಗಂತೀಯ? ರತ್ನಿ ಏನು? ಇದೇನ ಪಾತ್ರಿಕಿತ್ತಾಗೈತಿಲ್ಲ? ಅದ ಹಂಗ ಸುಮ್ಮನೆ ಪಾತ್ರೆಗಿತ್ತೆ ಆಗ್ಬೇಕು. ಹೌದು, ಕೆಟ್ಟ ಬ್ಯಾಸ್ಗಿ ಮತ್ತ ಅದಕ್ಕೆ ಗಾಳಿ ಆಗ್ಲಿ ಅಂತ. ಯಾಕೆ ಸಾವು ಫ್ಯಾನ್ ಹಿಡಿದೋಗ್ಬೇಕು? ಅದು ಕೈಲಿಗೆ ಕಟ್ಟಾಗಿಲ್ಲಲ್ಲ, ಅದಕ್ಕೆ ಫ್ಯಾನ್ ಇಟ್ಕೊಳ್ಳೋಣ. ಎಲ್ಲ ಸರಿ ಬಿಡು. ಗಿರಣಿ ಬೀಸ ಗಿರಿ ಏನಾರು ನೋಡಿದೇನ? ಗಿರಿನ? ಇಲ್ಲಪ್ಪ, ನಾನೇನ್ ನೋಡಿಲ್ಲ. ಮಗ 1 ವಾರ ನೋಡ ಕೈಗೆ ಸಿಗುವಲ್ಲ. ಹೌದಾ? ಹೊಲಕ್ ಹೋದ್ರೆ ಹೊಲ್ದಾಗಿಲ್ಲ, ಮನೆಗೆ ಹೋದ್ರೆ ಮನೆಯಾಗಿಲ್ಲ, ಗಿರಣಿಗೆ ಹೋದ್ರೆ ಗಿರಣಿಯಾಗಿಲ್ಲ. ನಾನು ಯಾವಾಗ ಹೋಗ್ಲಿ ಗಿರಣಿ ಬೀಗ ಹಾಕಿದ್ ಹೋಗಿರ್ತಾನ. ಒಟ್ಟ ಕೈ ಸಿಗಂಗ ನೋಡ ಮಗ ಅವನು. ಏನಪ್ಪ, ನಾನೇನ್ ನೋಡಿಲ್ಲ. ಎಲ್ಲಿ ಹೋಗಿರ್ಬೋದು? ಎಲ್ಲ ಹಾಳಾಗೋಗಿನ ಯಾರಿಗೆ ಗೊತ್ತ? ರತ್ನಿ ಗಿರಿ ಇಲ್ಲೇ ಮಾತಾಡ್ದಂಗ ಅವನಿದ್ದೆ ಇಲ್ಲೇ ಮಾತಾಡ್ದಂಗ ಏನ್ ಮಾತಾಡ್ತಿದ್ದ ಅಂತ ನಾ ಒಬ್ಬನೇ ನಿಂತಿದ್ದೀನಿ. ಅವನಿಲ್ಲ ಇಲ್ಲ ನೋಡ, ನನಗೆ ಯಾಕೋ ಅನುಮಾನ. ಹೌದಾ, ವಾಟಿಗೆ ಏನ್ ತಿಂದಿ ಇವತ್ತು? ನಾನ ವಾಟಿಗೆ ರೊಟ್ಟಿ. ಅದಕ್ಕೆ ಇವತ್ತು ಯಾಕೆ ಡಬಲ್ ಕಣಗತ್ತಿಯಲ್ಲ ರತ್ನಿ? ಇಲ್ಲ ಸಿಂಗಲ್ ಇದ್ದೀನಿ. ಇಲ್ಲ, ನನಗೆ ಯಾಕೋ ಅನುಮಾನ. ಇಲ್ಲ ಬಿಡ, ತಂದ ಇಲ್ಲ. ಇಲ್ಲ, ನಾನು ಮಾತು ಕೇಳು.
ನಮ್ಮ ಊರಾಗ ಒಬ್ರು ಸ್ವಾಮಿಯರ್ ಅದಾರ ಹ್ಮ್. ಚಿಗಳಿ ಪ್ರಬಣ್ಣ ಅಂತೇಳಿ ಅವ್ರ ಎಮ್ಮೆ ಹೊಡ್ಕೊಂಡು ತಪ್ಪತ್ತು ಗುಡ್ದಾಗ ಒಪ್ಪತ್ತದ್ದು 70 ವರ್ಷ ತಪಾಸ್ ಮಾಡಿದಂತ ಗುರುಗಳು ಮಾತಾಡಿದ್ರ ಹೆಣ್ಮಕ್ಳು ನಿಂತ ಜಾಗದಾಗ ಬಹಳ ತಿಂದ್ರಬಾರ್ದಂತ. ಹ್ಮ್. ಅದಕ್ಕೆ ಸ್ವಲ್ಪ ಇತ್ತ ಬಾರಿ ಏ, ಬೇಡ ಸಂತ. ಇಲ್ಲ ಇತ್ತ ಬಾ ಅಂತ ಈಗ ಏ, ಇಲ್ಲ ಇಲ್ಲ ನಿಲ್ತೀನಿ ಸಂತ. ಯಾಕ ನನಗೆ ನಿನ್ನ ಮೇಲೆ ಅನುಮಾನ. ಹೌದು ಹೌದು ಹ್ಮ್. ಕಾರ್ ಯಾಕ ಹೆಣ್ಮಕ್ಳು ಎರಡೆರಡು ಇರ್ತದಪ್ಪ ಕಾಲ ಇದೇನು 4 ಕಾಣ್ತಾವಲ್ಲ. ಏ, ಇದಪ್ಪ ನೋಡಿ ಮತ್ತೆ. ಇಲ್ಲ ಇಲ್ಲ 2 ಕರ್ರಗದವು 2 ಬೆಳ್ಳಗದವು 4 ಕಾಲ್ ಬರ್ತಾವಲ್ಲ ರತ್ನಿ. ಇಲ್ಲ ಎಂಟೆಂಟ್ ಕಾಲಂಗಲ್ಲ ಬಾ ಮಗನ ನಿನಗೆ. ಅಲ್ಲ ಮತ್ತೆ ಇಲ್ಲೆಲ್ಲ ಮಾತಾಡ್ದಂಗ ಆತಲ್ಲ ರತ್ನಿ. ನನ್ಗೆ ಯಾಕೋ ಅನುಮಾನ ಮತ್ತೆ ಇಲ್ಲೆಲ್ಲ ಮಾತಾಡ್ದಂಗ. ಏ, ಅವ್ನೆಲ್ಲ ಅದಾನ್ ಸಂತ ಇಲ್ಲಿ. ಅವ ಇಲ್ಲ ಇಲ್ಲಿ. ನಾ ಇರೋದು ಒಬ್ಬಕ್ಕೆ. ಈ ರತ್ನಿಯಿಂದ ಗಿರಿ ಬಚ್ಚಿಟ್ಕೊಂಡ ಈ ಮಗನ್ ಏನಾರ ಮಾಡಿ ಹಿಡಿಬೇಕಲ್ಲ ರತ್ನಿ. ಏನ್ ಸಂತ? ನೀನು 2 ಕೊಡ ಯಾಕ? ಕೈ 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 ನೀನ್ ಬೇಡ ಮರೆಯ. ಅಂತ ಬಿಟ್ಟು ಸ್ಥಳ ಬಿಟ್ಟು. 2 ಕೊಡ. ಬಿಡಲಿ ಮಗನ ಕೈ ಬಿಡಲಿ ಕೈ ಬಿಡಲಿ. ಬಾಕಿ ಕೊಟ್ಟು ಮುಂದೆ ಎದ್ದಿಡು ಮಗ. ಮಗನ ಬಾಕಿ ಕಟ್ಬೇಕ ಕೈ ಬಿಡು. ಯಾಕ ಯಾಕ ನಿನ್ನೆ ರೊಕ್ಕ ಬೇಕು ನೋಡ. ಬೇಕಪ್ಪ ರೊಕ್ಕ ಬೇಕು. ರೊಕ್ಕ ಬೇಕು. ನನಗೆ ರೊಕ್ಕ ಕೊಟ್ರೆ ನಮ್ ಸಾವುಕಾರ ನನ್ನ ಮಗನ ಕಳ್ಸಿ ಹೋಗು. ಆಟ ಹಚ್ಚಿದ ಮಗನ ಆಟ. ಅದೇ ಆ ಮಂಗ್ಯ ನನ್ನ ಮಕ್ಕಳು ಹುಚ್ಚ ನನ್ನ ಮಕ್ಕಳು ನನಗೆ ನಾಯಿ ಉದ್ದ ಮಾಡ್ತಾರ. ನೀವು ನೋಡಿ ರೊಕ್ಕ ಹಚ್ಚಿದ್ರೆ ಈಗ ನಿಮ್ಗೆ ನಾಟಕ ಮಾಡ್ತೀರಿ. ಮಕ್ಕಳು ನನ್ನೇನು ಜೋಕುಮಾರ್ ಅಂತ ತಿಳ್ಕೊಂಡಿದ್ರಿ ನಿಮ್ಮ ಇಬ್ಬರು. ಅಲ್ಲೇ ನಮ್ಮ ಸಾವುಕಾರ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ. ಹುಲಿನ ಅವನ ಅವನೇನು ಹುಚ್ಚ ನಾಯಿ ಅಂತ ಮಾಡಿದ್ದೇನು ಹಂಗೇನ ಅವನ ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೇನು ನಮ್ಮ ಸಾವುಕಾರ. ಏ ಸಂತ ಬಾಳ ಮಾತ್ ಬೇಡ ಕೈ ಬಿಡು ಮಾತು. ಎಡಗೈ ಏನ್ ಮಾಡ್ತದೆ ಅದು ಹೆಟ್ಟಲ್ಲ ಮಗನ. ಬ್ಯಾಡ ಬಲಗೈಯ ಬಾಳಲ್ಲಿ ಶ್ರೇಷ್ಠ. ನಂದು ಖಾಲಿ ನಿಂದ ಬ್ಯಾಡ ಮಗನ ನಿಂದ ಬೈ ಹಿಡ್ಕ. ಅಲ್ಲ ಸಾಲದಾದ್ರ ಬ್ಯಾಡ ನಂದು ಒಂದು ಇರ್ತದ. ಬ್ಯಾಡ ಕೈ ಬಿಡಲಿ ಸಾಕು ಬಿಡಲಿ. ಕೈ ಬಿಡಲ್ಲ ಕೊಡ್ತಾನೆ. ಆತ್ ಕೊಡಪ್ಪ ಮಗನ. ನಮಗೇನು ಬಾಕಿ ಕೊಟ್ರು ಸಾಕು. ಬಾಕಿ ಕಟ್ಬೇಕ ನಿನಗೆ. ಹ್ಞೂ ಬಾಕಿ ಕೊಟ್ಬಿಡ. ಎಲ್ಲಿ ಹೋಗಿರಿ? ಸಾವುಕಾರ ಮನೆಗೆ. ಹೌದಾ ಬಾಲ್ಯ ಮಗನ ಕರ್ತ ನಿನಗೆ ಇದೆ ಎತ್ತಿನ ಕೊಂಬ ಕಾಯಿ ಮಗನ. ತಪ್ಸ್ಕೊಂಡು ಒಳಗೆ ಮಗನ ತಪ್ಸ್ಕೊಂಡ್ರೆ ಅಲ್ಗಂದ್ರ ಮಗ ನೀಯ ಗಣಸಲ್ಲೇ ಹುಡುಗಿಯಿಂದ ಬಚ್ಚಿಟ್ಕಂತೀಯಲ್ಲ ಹುಡುಗಿಯಿಂದ. ರತ್ನೆ ಕಮಾನ್ ಕಮೂನ್ ಪಾರಿವಾಳ ಬಂದಂಗ ಕತ್ತೋಡ್ರಿ. ಅಲ್ಲ ರತ್ನಿ ಗಿರಿ ತಪ್ಸ್ಕೊಳಕ ನೀನು ಅವನಿಗೆ ಸಹಾಯ ಮಾಡಿದಿ. ಈಗ ನಾನು ಹೋಗಿ ಗಿರಿನ ಹಿಡಿಬೇಕು. ಅದಕ್ಕೆ ನೀನು ನನಗೆ ಸಹಾಯ ಮಾಡ್ಬೇಕು. ಹೋಗೋಣ ಹಿಡಿಯಕ ಹಿಡ್ಕ ನಂದು ಕೈಯ ಬಾ ರೆಡಿ ಓಡೋಗೋಣ. ಮತ್ತೆ ಹೋಗೋದು ಎಷ್ಟು ಆರಾಮ್ ನಡ್ಕೊಂಡು ಶಿಮ್ಲಾ ನೀ ದೊಡ್ಡ ಬಡೆ ಬಾಮ್ಲಾತು. ನೀ ಹುಟ್ಟ ಸೀರೆ ಸಿಮ್ಲಾತು. ನೀ ದೊಡ್ಡ ಬಡೆ ಬಾಮ್ಲಾತು. ಆದರೂ ನಾನು ನಿನ್ನನ್ನೇ ಪ್ರೀತಿಸುವೆ. ಯಾಕೆ ಗೊತ್ತೇ? ನಿನ್ನ ಹೃದಯ ಕರ್ನಾಟಕದ್ದು. ನಿನ್ನ ಹೃದಯ ಕರ್ನಾಟಕದ್ದು. ಗಾಳಿ ನನ್ನವಳು ಕವಿಯತ್ತ ಕಾಳಿದಾಸನ ಕಲ್ಪನೆಯಲ್ಲಿ ಬೇರೂರ ಹಳೆ ಬಿಡ ಶಿಲ ಬಾಲಕೆ ನಿಂತು ಇರಬೇಕೆಂಬ ನನ್ನ ಆಸೆ. ಬಾ ಕಾವೇರಿ ಎಲ್ಲಿರುವೆ? ಬಾ ಕಾವೇರಿ ಬಾ. ಕವಿ ಕಾಳಿದಾಸನ ನನ್ನ
ಈ ಕಲಿಯುಗದ ಕಳನಾಯಕನ ಕಣ್ಣು ನೆಟ್ಟಿದೆ ನಿನ್ನ ಸೌಂದರ್ಯದ ಮೇಲೆ. ನಿಂತು ನೋಡಿದರೂ ಸಾಕೆನ್ನದ ನಿನ್ನ ರೂಪದ ಹುಚ್ಚು ಕಚ್ಚಿದೆ ನನ್ನ ಹೃದಯವನ್ನ. ಜಿಂಕೆಯಂತಹ ನಿನ್ನ ಕಣ್ಣು ಮಾಡಲು ಹೇಳುತ್ತಿದೆ ನಿನ್ನ ಮೇಲೆ ನನಗೆ ಕಾಮ ಪಾಠ. ಮದವೇರಿದ ಆ ನಿನ್ನ ಕಣ್ಣು ನನ್ನ ಮನಸ್ಸಿಗೆ ಹಿಡಿಸಿದೆ ಮಬ್ಬು. ಕಾದು ಕುಳಿತು ಬೇಟೆಯಾಡುವ ಬೇಟೆಗಾರದ ಎಂದು ಅರಳಿದ ಹೂವಾಗಿ ಬರುವ ನೀನು ಈ ಕಾಮರಾಜನ ಬೆಂಕಿಯಲ್ಲಿ ಬಿದ್ದು ಬಾಡಿ ಬೆಂಡಾಗಲೇಬೇಕು. ವಾಸನೆಯ ಸವಿಗಾಳಿ ಬೀಸುತ್ತಾ ಬರುತ್ತಿದ್ದಾಳೆ ನನ್ನ ಕಾಮದ ರಾಣಿ ಕಾವೇರಿ. ಬರಲಿ. ಯಾರು ನೀವು? ದಾರಿ ಬಿಟ್ಟು ನಿಂತ್ಕೊಳ್ಳಿ, ನನಗೆ ದಾರಿ ಬಿಡಿ. ರೂಪರಾಶಿಯನ್ನು ಕಂಡರೆ ನನಗೆ ದಾರಿ ಬಿಡುವ ಮನಸ್ಸೇ ಬರುತ್ತಿದ್ದವಲ್ಲ ಬಾಲೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅರ್ಥ ವಯಸ್ಸಿಗೆ ಬಾರದ ಹುಡುಗ ಹುಡುಗಿಯರು ಪ್ರೀತಿ ಪ್ರೇಮವೆಂದು ಹೊತ್ತು ಹಿಡಿದು ತಿರುಗುತ್ತಿರುವಾಗ ನನ್ನ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲವೇ? ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕುವ ಹೆಣ್ಣು ನಾನಲ್ಲ. ಸುಮ್ಮನೆ ನನಗೆ ದಾರಿ ಬಿಡಿ, ನಾನು ಹೋಗ್ಬೇಕು. ದಾರಿ ತಡೆ ಚಿನ್ನ.
ಸ್ವಪ್ನ ಲೋಕದ ಸುಂದರಿಯಂತಿರುವ ನಿನ್ನ ರೂಪರಾಶಿಗೆ ನಾನು ಮರುಳಾಗಿದ್ದೇನೆ. ಅದಕ್ಕಾಗಿ ನೀನು ಇಂದು ನನ್ನಲ್ಲಿ ಒಂದಾಗಿ ಸುಖ ನಿಂತ್ಕೋ. ನೀನ್ ತಿಳ್ಕೊಂಡಾಗೆ ಕೆಟ್ಟ ಹೆಣ್ಣು ನಾನೆಲ್ಲ. ನೀನ್ ಎಲ್ಲೋ ದಾರಿ ತಪ್ಪಿ ಬಂದಂತೆ ಕಾಣುತ್ತೆ. ದಾರಿ ತಪ್ಪಿ ಬರುವ ಮುಟ್ಟಾಳ ನನ್ನ ಕಾವೇರಿ ಈ ಸುನಿಲ್ ರಾಜ್. ಸುಮ್ಮನೆ ಮಾತಿನಲ್ಲಿ ಕಾಲಹರಣ ಮಾಡುವುದು ಬೇಡ. ಸುಮ್ಮನೆ ನನ್ನ ಆಸೆಗೆ ನೀನು ಸಮ್ಮತಿಸಿದರೆ ನಿನ್ನ ಹೆಜ್ಜೆ ಹೆಜ್ಜೆಗೂ ಕುಡು ಸೇರುತ್ತಿದೆ ಹಣದ ರಾಶಿ. ಏಯ್, ಮುಚ್ಚೋ ನಿನ್ ಬಾಯಿನ. ಹಣ ಸಿಗುತ್ತೆ ಅಂದ ತಕ್ಷಣ ಸೆರೆಗಾತರ ನಾನೇನು ಸುಳ್ಳು ಅಂತ ಅನ್ಕೊಂಡಿದೀಯಾ? ಪವಿತ್ರ ಗರ್ಭಿಯರು ಜನ್ಮ ತಾಳದ ಈ ಮಣ್ಣಿನಲ್ಲಿ ಹುಟ್ಟಿದ ಹೆಣ್ಣು ನಾನು. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಇಂಥ ನೀತಿ ಕೆಲಸಕ್ಕೆ ಮಾತ್ರ ನಾನು ಎಳೆಯಲ್ಲ. ಯಾವಾಗ ನೀಚ ಕೆಲಸ ಕಾವೇರಿ? ಕೈ ಹಿಡಿದ ಗಂಡ ಕೆಲಸಕ್ಕೆಂದು ಹೋದಾಗ ಮಿಂಡನೊಂದಿಗೆ ಸೇರಿ ಚಂದ್ರನ ಮಾಡುವ ನಿನ್ನಂತ ಬಂಡ ಗಂಡ ಎಷ್ಟಿಲ್ಲ ಈ ಸಮಾಜದಲ್ಲಿ. ನಿನ್ನಂತ ಗರತಿಯರನ್ನು ಈ ಸಮಾಜದಲ್ಲಿರುವ ನಿಮ್ಮಂತವರನ್ನು ವರ್ಣಿಸುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳು. ಕೈ ಹಿಡಿದ ಗಂಡ ಕೆಲಸಕ್ಕೆ ಹೋದಾಗ ಮಿಂಡನೊಂದಿಗೆ ಚಲ್ಲಾಟ ಮಾಡುವ ನಿನ್ನಂತ ಗತಿ ಸಾತ್ವಿಕರಿಲ್ಲ ಈ ಸಮಾಜದಲ್ಲಿ. ಅಣ್ಣಂದಿರೆದುರಿಗೆ ಅಂಜಿಕೆಯಿಂದ ಮಾತನಾಡಿ ಕಣ್ಣ ಕಣ್ಣದೆ ಕಾಮ ತೃಪ್ತಿಪಟ್ಟು ಕಾಮಿನಿಯರಂತೆ ಮನೆ ಸೇರಿಕೊಳ್ಳುವ ಅಕ್ಕ ತಂಗಿಯರಷ್ಟಿಲ್ಲ ಈ ಸಮಾಜದಲ್ಲಿ. ಗಂಡನಿಗೆ ಉಂಬಿಟ್ಟು ಮಲಗಿಸಿ ಮಿಂಡನೊಡನೆ ಸರಸವಾಡಿ ಬಂದು ಗಂಡನೆದುರಿಗೆ ನಾ ಗರತಿ ಎಂದು ಹೇಳಿಕೊಳ್ಳುವ ಗರತಿಯರಷ್ಟಿಲ್ಲ ಈ ಕಲಿಯುಗದಲ್ಲಿ. ಗಂಡನನ್ನು ಹೊಲಕ್ಕೆ ಕೆಲಸಕ್ಕೆಂದು ಕಳಿಸಿ ಮತ್ತೆ ಬೇಗ ಬರಲು ತಿಳಿಸಿ ಗಂಡ ಹೊಲಕ್ಕೆ ಹೋದ ನಂತರ ಮಿಂಡನೊಡನೆ ಚಕ್ಕಂದ ಮಾಡುವ ಬಂಡ ರಂಡೆಯಷ್ಟಿಲ್ಲ ಈ ಸಮಾಜದಲ್ಲಿ. ಒತ್ತಿಗೆ ಮೀಸಲೆಂಬಂತೆ ಹಣೆಯಲ್ಲಿ ಸಿಂಧೂರವನ್ನಿಟ್ಟುಕೊಂಡು ತಿಂಡಿ ಬಿಟ್ಟಾಗ ನೆಚ್ಚಿದ ನನ್ನೊಂದಿಗೆ ತೋರಿಸಿಕೊಳ್ಳುವ ನಿಮ್ಮಂತ ಗರತಿಯರೆತ್ತಿಲ್ಲ ಈ ಸಮಾಜದಲ್ಲಿ. ಎಂತವರಿಗೆ ಏಕೆ ಪಾಪದ ಹಾದಿಯನ್ನು ತೋರಿಸಲಿಲ್ಲ ಆ ನಿನ್ನ ಮನುಷ್ಯರು ಕೆತ್ತಿದ ಕಲ್ಲಿಗೆ ಬೆಲೆ ಕೊಟ್ಟು ಬಡತನದಲ್ಲಿ ಬಿದ್ದು ಸಾಯಬೇಡ. ಸುಮ್ಮನೆ ಬಂದು ಒಂದಲ್ಲಿ ಜಗತ್ತಲ್ಲಿ ಬೆಳಗುವ ದೇವರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದೆಯಲ್ಲ. ನೀನು ಮನುಷ್ಯನಲ್ಲ, ನೀನೊಬ್ಬ ರಾಕ್ಷಸ ಅಂತ ಈಗ ಅರ್ಥ ಆಗ್ತಾ ಇದೆ. ಹೊಚ್ಚುವ ಹೊಚ್ಚು ಹೆಣ್ಣೆ, ನಿನ್ನ ಮಾತು ಬಿಗಿ ಬೀರ ಹತ್ತಿದೆ. ಕಾವೇರಿ ಸುಮ್ಮನೆ ಬಿಟ್ಟರು ತೊಲಗಲು ಬಂದಿಲ್ಲ. ದುಂಡಾದ ಈ ನಿನ್ನ ದೇಹವೆಂಬ ಅಂಗಣದಲ್ಲಿ ನನ್ನ ಕಾಮವೆಂಬ ಗಾದನ್ನು ಹಿಡಿದು ಚಿತ್ತರಿಸಲು ಬಂದಿರುವೆ. ಸರಿಯ ಆಚೆ. ಇನ್ನೊಂದು ಸಾರಿ ನೀ ಏನು ನನ್ನ ಮುಟ್ಟಲು ಬಂದಿದ್ದಾದ್ರೆ ನಿನ್ನ ಪರಿಣಾಮ ನೆಟ್ ಹಾಕಿಲ್ಲ. ಹೆಚ್ಚಿಗೆ ಮೊದಲು ಮಾತಾಡದೆ ಇಲ್ಲಿಂದ ಹೊರಟೋಗು. ಇಷ್ಟ ಇಲ್ಲದ ಹೆಣ್ಣನ್ನು ಒತ್ತಾಯಿಸಿದ್ರೆ ಗಂಟು ಹೆಚ್ಚಾಗಿ ನಾನಿನ ಕೊಚ್ಚಿ ಹಾಕಬೇಕಾಗುತ್ತೆ. ಬಿಟ್ಟು ಹೋಗಲು ಬಂದಿಲ್ಲ ಬಾಲೆ. ಈ ಸುನಿಲ್ ರಾಜನ ಹೆಸರು ಕೇಳಿದರೆ ಸಾಕು ಹೆಣ್ಣವರ ಹೆಸರಿ ಒಂದಾದವರು ನನ್ನ ಹಾಸಿಗೆಯಲ್ಲಿ. ಹೀಗಿರುವಾಗ ನೀನು ನನಗೆ ಎಚ್ಚರ ಹೇಳುವೆಯ ಹುಟ್ಟು ಹೆಣ್ಣೆ? ಏ ದುರಾತ್ಮ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿರ್ಬೇಕಾದ್ರೆ ಆ ನಿನ್ನ ತಾಯಿ ಕಂಡ ಕಂಡರಿಗೆ ತೆರಳಾಸಿ ನಿನಗೆ ಜನ್ಮ ನೀಡಿರಬೇಕು. ನನ್ನ ಹೆತ್ತ ತಾಯಿಯ ಬಗ್ಗೆ ಇನ್ನೊಂದು ಅಕ್ಷರ ಉಚ್ಚರಿಸಿದರೆ ಇದನ್ನು ಸುಟ್ಟು ಹೋಗಿಬಿಡ್ತೇನೆ. ನೋಡಿದ್ಯಾ ಸುನೀಲ್, ನಿನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ನಿನಗೆ ಇಷ್ಟೊಂದು ಕೋಪ ಬಂತು. ಯಾಕೆ? ನಿಮ್ಮ ತಾಯಿ ತರ ನಾನು ಒಂದು ಹೆಣ್ಣಲ್ಲವೇ? ಸುನೀಲ್, ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ನಿಮ್ಮ ತಂಗಿ ಅಂತ ತಿಳ್ಕೊಂಡು ನನ್ನ ಬಿಡು. ಕಾವೇರಿ, ಸಮಾಜದಲ್ಲಿರುವ ನಿನ್ನಂತ ಹರಗೆದ ಹುಡುಗಿಯರು ನಮ್ಮಂತ ಹರಗೆದ ಹುಡುಗರಿಗೆ ತಂಗಿಯರಾಗಿ
ನಮ್ಮಂತವರು ನಿಮ್ಮಂತವರಿಗೆ ಅಣ್ಣಂದರಾಗಿ ನಡೆದುಕೊಂಡರೆ ನಮ್ಮಂತ ಕಾಮುಕರ ಕಾಮದಾಹ ತೀರುವುದಾದವರಿಗೆ ತಂಗಿ ನಡುವಿನ ಸೊನ್ನೆ ನಮ್ಮ ನೊಂಗಿ. ಕೈ ಬಿಡೋ ಪಾಪಿ, ಕೈ ಬಿಟ್ಟು ಮಾತಾಡು. ಬಿಡದಿದ್ದರೆ ಏನು ಮಾಡುವೆ ಚಿನ್ನ? ನಾಚಿಕಿಲ್ಲದ ನಿನ್ನಂತ ನಾಯಿ ಕೆನ್ನಿಗೆ ನನ್ನ ಕಾಲಲ್ಲಿರುವ ಮೆಟ್ಟಿನಿಂದ ನೀನು ಕೆಟ್ಟ ಕಾವೇರಿ, ನೀನು ಕೆಟ್ಟೆ. ಶಾಂತಿಯಿಂದ ತುಳಿದರೆ ನಾನು ತಂಗಾಡಿ, ಕೋಪ ಬಂದು ಬೀಸಿದರೆ ಬಿರುಗಾಳಿ. ಎನ್ನು ಹೊರೆಯಲಾರದು ನಿನ್ನ ಜೀವ. ಈಗಿನ ದೊಡ್ಡ ಬೆದರಿಕೆಗೆ ಹೆದರುವ ಹೆಣ್ಣು ನಾನಲ್ಲ. ಬಳಿ ಹಾಕಿರುವ ಹೆಣ್ಣಿನ ಮೇಲೆ ಈಗಿನ ಪೌರುಷ ತೋರಿಸ್ಕೊಂಡು ಬಂದಿದೆಯಲ್ಲ ನೀನು ಗಂಡಸಲು, ನೀನೊಬ್ಬ ನರಸೊತ್ತ ಷಂಡ ಅಂತ ನನಗೆ ಈಗ ಗೊತ್ತಾಗ್ತದೆ. ಬಿಗಿಡಿದು ಮಾತನಾಡು. ಮಾತಿನಲ್ಲಿ ಮಿತಿ ಮೀರ್ತಿದೆ. ನಿನ್ನ ದೇಹದ ದುಡ್ಡಾದ ದೇಹವನ್ನ ಮೇಲೆ, ನಿನ್ನ ದೇಹದ ಮೇಲಿನ ಬಟ್ಟೆಯನ್ನು ಬಿಚ್ಚಿ ನನ್ನ ಕಾಲಿನ ಜೀವವನ್ನು ಕಚ್ಚಿ ತಿಂದಾಗ ತಿಳಿಯುತ್ತದೆ ನಾನು ಶಂಕನಲ್ಲ, ಸೂರ ಸಿಂಹದ ದರದಾರನಲ್ಲ. ಎಲ್ಲ ಒಡೆಯಲಾರ ನಾನು ಬಿಟ್ಟ ಹೆಂಗಸರಲ್ಲಿ ಕಾಮದ ಪಿತ್ತ ನೆತ್ತಿಗೆರಿದ ಹೊಚ್ಚನಾಯಿ. ಶಕ್ತಿ ಸಂಪತ್ತಿನ ಕುಬೇರನಾಗಿರುವ ಈ ಸುನಿಲ್ ರಾಜನ ಅಂಜಿಗೆ ಕೈ ಹಾಕಿ ನೀನು ತಪ್ಪು ಮಾಡಿದೆ. ಅನಿಲ್ ರಾಜ್, ಈ ನಿನ್ನ ಸಂಪತ್ತು ನನ್ನ ಕಾಲಿನ ಧೂಳಿಗೆ ಸಮಾನ. ಇದು ಧರ್ಮವಂತರು ಬಾಳಿದ ಊರು. ಇಲ್ಲಿ ನಿನ್ನ ಕೆಟ್ಟ ವರ್ತನೆ ಇನ್ನೊಮ್ಮೆ ಕಂಡರೆ ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ಊರ ಮುಂದೆ ಅಗಸಿಯ ಬಾಗಿಲಿಗೆ ಕಟ್ಟುತ್ತೇನೆ. ಎಚ್ಚರ, ತಿನ್ನಲು ಕೂಡಲದ ಬಡ ಭಿಕಾರಿ ನೀನು ನನಗೆ ಎಚ್ಚರದ ಮಾತು. ಶಕ್ತಿ ಮೈಯಲ್ಲಿ ಬಿಸಿ ರಕ್ತವಿದೆ ಎಂದು ತಿಳಿದು ನಮ್ಮಂತ ಶ್ರೀಮಂತರ ತಂಟೆಗೆ ಬಂದರೆ ನೀನು ಸೇರಲಿ ಸುಡುಗಾಡು. ಈ ನಿನ್ನ ಸುಡುಗಾಡದ ಮಾತನ್ನು ಕೇಳಿ ಹೆದರಿ ಅವಿತುಕೊಳ್ಳಲು ನಾನೇನು ಹೇಳಿ ಅಲ್ಲ. ಹೆತ್ತಮ್ಮನ ಎದೆ ಹಾಲುಂಡಕ್ಕೆ ಬೆಳೆದಿರುವ ಗಂಡ ನಾನು. ಗಂಡು ತಿನ್ನಲು ಕೂಳಿಲ್ಲದ ಬಡ ಭಿಕಾರಿ ನೀನು ಗಂಡಾಗಲು ಸಾಧ್ಯವೇ? ದಿಕ್ಕಿಲ್ಲದ ಈ ಹೆಣ್ಣಿನ ಪರವಹಿಸಿ ಬಂದಿರುವೆಯಲ್ಲ, ನೀನು ಇವಳನ್ನ ಇಟ್ಟುಕೊಂಡಿರುವೆ ಏನು? ಅಂದ ಕಾವೇರಿಯ ಬಗ್ಗೆ ಇನ್ನೊಂದಕ್ಷರ ಮಾತನಾಡಿದರೆ ನಿರ್ಧನದಲ್ಲಿ ನಿನ್ನ ಸಮಾಧಿ ಕಟ್ಟುತ್ತೇನೆ ಮಗನೇ.